ಮಂಗಳೂರಿನಲ್ಲಿ 1964ರಲ್ಲಿ ದಿವಂಗತ ಪಾಲ್ಕೆ ಬಾಬುರಾಯ್ ಆಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಎಸ್ಕೆ ಗೋಲ್ಡ್ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಕೋಠಾರದಲ್ಲಿ ನವೀಕೃತವಾಗಿ ನಿರ್ಮಾಣಗೊಂಡ ವಿಶ್ವಸೌಧ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ವಜ್ರ ಮಹೋತ್ಸವದ ಸಮಾರೋಪ ಸಮಾರಂಭವು ವಿಶ್ವಕರ್ಮ ಜಗದ್ಗುರು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಮತ್ತು ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರಿಂದ ಜರುಗಿತು. ಸಹಕಾರ ರತ್ನ ಡಾಕ್ಟರ್ ರಾಜೇಂದ್ರ ಕುಮಾರ್, ಸಹಕಾರಿ ಶಶಿಕುಮಾರ್ ರೈ, ಕಚೇರಿಯ ನಾನಾ ವಿಭಾಗವನ್ನು ಮತ್ತು ಪಾಲ್ಕೆ ಬಾಬುರಾಯ್ ಆಚಾರ್ಯ ಪ್ರತಿಮೆಯನ್ನು ಅಯೋಧ್ಯೆ ಶ್ರೀ ರಾಮಲಲ್ಲಾ ವಿಗ್ರಹ ರಚನೆಯ ಶಿಲ್ಪಿ ಡಾಕ್ಟರ್ ಅರುಣ್ ಯೋಗಿರಾಜ್ ಅನಾವರಣಗೊಳಿಸಿದರು. ಡಾಕ್ಟರ್ ರಾಜೇಂದ್ರ ಕುಮಾರ್ ಸಂಸ್ಥೆಗೆ 10 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಸಂಸದ ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ್ ಕಾಮತ್, ಭರತ್ ಶೆಟ್ಟಿ, ಉದ್ಯಮಿ ಧನಂಜಯ್ ಪಾಲ್ಕೆ, ಸೊಸೈಟಿ ಅಧ್ಯಕ್ಷ ಉಪೇಂದ್ರ ಆಚಾರ್ಯ, ಪ್ರಧಾನ ವ್ಯವಸ್ಥಾಪಕ ಯಜ್ಞೇಶ್ವರ ಇನ್ನಿತರ ಗಣ್ಯರು, ನಿರ್ದೇಶಕರು ಉಪಸ್ಥಿತರಿದ್ದರು. ನಾನಾ ಪ್ರತಿಭಾವಂತರನ್ನು, ಸಂಸ್ಥೆಗೆ ಸಹಕಾರ ನೀಡಿದವರನ್ನು, ಹಿಂದಿನ ಸಾಲಿನ ಅಧ್ಯಕ್ಷರುಗಳನ್ನು, ನಿರ್ದೇಶಕರುಗಳನ್ನು, ಸದಸ್ಯರನ್ನು ಸನ್ಮಾನಿಸಲಾಯಿತು. ಚಿತ್ರಕಾರರು ಅರುಣ್ ಯೋಗಿರಾಜ್, ಪಾಲ್ಕೆ ಬಾಬುರಾಯ್ ಆಚಾರ್ಯ ಸೇರಿದಂತೆ ಅನೇಕರ ಚಿತ್ರವನ್ನು ರಚಿಸಿ ಗಣ್ಯರಿಗೆ ನೀಡಿದರು. ವೇದಿಕೆಯ ಒಂದು ಭಾಗದಲ್ಲಿ ಅನೇಕ ಕಲಾ ಪ್ರದರ್ಶನಗಳು ಕೂಡ ಕಂಡುಬಂತು. ಪ್ರೊಫೆಷನಲ್ ಎಜುಕೇಶನ್ ಅಂದ್ರೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಅಂತ ಆಗ್ಬಿಟ್ಟು, ಬಟ್ ಶಿಲ್ಪಕಲೆಯಲ್ಲೂ ಕೂಡ ಒಂದು ಸೆಲೆಬ್ರಿಟಿ ಕೋಶಂಟ್ ಅನ್ನ ತರಬಹುದು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ರೆ ಅದು ಅರುಣ್ ಯೋಗಿರಾಜ್. ಹಾಗಾಗಿ ನಾನು ಇದನ್ನು ಯಾಕೆ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಸಮಾಜದ ಬಂಧುಗಳು ಕೇವಲ ವಿಶ್ವಕರ್ಮ ಸಮಾಜ ಅಂತ ಅಲ್ಲ, ಇಡೀ ಸಮಸ್ತ ಹಿಂದೂ ಸಮಾಜದ ಎಲ್ಲ ಬಂಧುಗಳು ನಮ್ಮ ಸನಾತನವಾದ ಸಂಸ್ಕೃತಿಯನ್ನ ಉಳಿಸ್ಕೊಳ್ಬೇಕಾದ್ರೆ, ಆ ವಿರಾಸತ್ತನ್ನ ಪೋಷಿಸಬೇಕಾದ್ರೆ, ಅದನ್ನ ತುಂಬಾ ಚಂದವಾಗಿ ಇಟ್ಕೊಂಡು ಇನ್ನು ಮುಂದಿನ ಪೀಳಿಗೆಗೆ ಕೊಂಡೋಗ್ಬೇಕಾದ್ರೆ ಅವರನ್ನ ಒಂದು ಮಾದರಿಯಾಗಿ ಇಟ್ಕೊಂಡು ಅವರು ಶಿಲ್ಪಕಲೆಗೆ ಪ್ರಾಯಶಃ ಹೋಗುವಂತ ಸಂದರ್ಭದಲ್ಲಿ ಸೆಲೆಬ್ರಿಟಿ ಕೋಶಂಟು ಇರಲಿಲ್ಲ, ಅದಕ್ಕೆ ಎಷ್ಟೊಂದು ಸ್ಥಾನಮಾನ ಸಿಗ್ತದೆ, ಎಷ್ಟೊಂದು ಗೌರವ ಸಿಗ್ತದೆ ಅನ್ನುವಂಥದ್ದು ಕೂಡ ಯೋಚನೆ ಮಾಡಿಕೊಂಡು ಹೋಗೋದಲ್ಲ. ಅವರು ಆರ್ಥಿಕವಾಗಿ ಇದಕ್ಕೆ ಪೋಷಣೆ ನೀಡುವಲ್ಲಿ ನಮ್ಮ ದೇವಮಾನವ ಪಾಲ್ಕೆ ಬಾಬುರಾಯ್ ಆಚಾರ್ಯರು ತುಂಬಾ ಆರ್ಥಿಕವಾಗಿ ಪೋಷಿಸಿದ್ದಾರೆ. ಅದು ಪ್ರಾರಂಭಿಕ ಹಂತದಲ್ಲಿ 167 ಸದಸ್ಯರಿಂದ ಪ್ರಾರಂಭವಾದ ಈ ಸಂಸ್ಥೆ 1976ರಲ್ಲಿ ಬ್ಯಾಂಕಿಂಗ್ ಆಗಿ ಪರಿವರ್ತನೆ ಆಯಿತು. ಈ ಸಂದರ್ಭದಿಂದ ನಮ್ಮ ಸಂಸ್ಥೆ ಹಿಂದಿರುಗಿ ನೋಡಲಿಲ್ಲ. ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಆಗಿರ್ಬೋದು. ತದನಂತರ 167 ಸದಸ್ಯರಿಂದ ಪ್ರಾರಂಭವಾದ ಸಂಸ್ಥೆ ಈಗ 22,800ಕ್ಕೂ ಮಿಕ್ಕಿ ಸದಸ್ಯರಿದ್ದಾರೆ ಅಂತ ಹೇಳಿಕೆ ತುಂಬಾ ಸಂತೋಷ ಪಡ್ತಿದ್ದೇವೆ. 12,000 ಪಾಲ್ಬಂಡವಾಳದೊಂದಿಗೆ ಆದ ಸಂಸ್ಥೆ ಈಗ 275 ಕೋಟಿ 7,21 ಲಕ್ಷ ಪಾಲು ಬಂಡವಾಳ ಇದೆ ಹೇಳಿಕೆ ತುಂಬಾ ಸಂತೋಷ ಪಡ್ತಿದ್ದೇನೆ. ಹಾಗೆಯೇ ವಿಶ್ವಕರ್ಮ ಕಲಾ ಪರಿಷತ್ತು ಅವರನ್ನು ಮಂಗಳೂರಿನವರೆಗೆ ಬರಮಾಡಿಕೊಂಡು ಗೌರವದ ಅಭಿನಂದನೆ ಸಮರ್ಪಣೆ ಮಾಡಿದ್ದು ಇವತ್ತು ನಮಗೆ ನೆನಪಿದೆ. ದೇವರ ಇಚ್ಛೆಯಂತೆ ಹುಟ್ಟಿ ಬರುವಾಗ ಅಂಗವೈಕಲ್ಯವಿದ್ರೂ ಕೂಡ ಅದನ್ನು ಮೀರಿ ಬೆಳೆಯುವಂತಹ ಸಾಧಕರು ಈ ಸಮಾಜದಲ್ಲಿ ಇದ್ದಾರೆ ಅನ್ನುವುದಕ್ಕೆ ಇವರೆಲ್ಲ ಉದಾಹರಣೆಯಾಗಿ ಹೇಳ್ತಾರೆ. ವಿ4 ನ್ಯೂಸ್ ಬ್ರಹ್ಮಾವರ. ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru.